ಹಲೋ ನಮಸ್ಕಾರ. ನಕ್ಷತ್ರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ನಾವು ನಮ್ಮೂರಿಗೆ ಹೊರಟಿದ್ದೀವಿ. ನಮ್ಮೂರು ಯಾವುದು ಅಂತೇಳಿ ನೋಡಂತೆ ಫುಲ್ಲಾಗಿ ಬನ್ನಿ. ಆದರೆ ನಮ್ಮೂರಷ್ಟು ಸೂಪರ್ ವ್ಯೂ ಬೇರೆ ಎಲ್ಲೂ ಇಲ್ಲ ಅನಿಸುತ್ತೆ. ಆ ನಮ್ಮೂರು ನಮಗೆ ಚೆಂದ ಗೊತ್ತಿದೆ, ಆದರೂ ಇದೊಂಥರ ಖುಷಿ. ಯಾಕೆಂದರೆ ನಾನು ಹೋಗ್ತಾ ಇರೋದು ನಮ್ಮ ಲಾಂಚ್ ಅಂಬಾರಿ ಮೇಲೆ. ನೋಡಿ, ಅಂಬಾರಿಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತೇಳಿ. ಲಾಂಚ್ ಇನ್ನೊಂದು ಸ್ವಲ್ಪ ದಿನದ ನಂತರ ಕಣ್ಮರೆ ಆಗುವಂತಹ ಅಂಬಾರಿ. ಹಲವು ವರ್ಷಗಳಿಂದ ಈ ಅಂಬಾರಿ ಮೇಲೆ ನಮ್ಮ ಜೀವನ ಸಾಗ್ತಾ ಇತ್ತು. ಆದರೆ ಇನ್ನು ಸ್ವಲ್ಪ ದಿನದಲ್ಲಿ ಈ ಅಂಬಾರಿ ಕಾಣೆಯಾಗುತ್ತೆ. ಯಾಕೆ ಅಂದರೆ ಪಕ್ಕದಲ್ಲೇ ಬ್ರಿಡ್ಜ್ ಓಪನ್ ಆಗಲಿದೆ. ಇನ್ನು 4-5 ತಿಂಗಳಲ್ಲಿ ಬ್ರಿಡ್ಜ್ ಕೆಲಸ ಸಂಪೂರ್ಣವಾಗಿ ಮುಗಿದು ನಮ್ಮ ಅಂಬಾರಿ ಕಳೆದು ಹೋಗ್ತಾಯಿದೆ. ನೋಡಿ, ಆಚೆ ದಡಕ್ಕೆ ಹೋಗಿದೆ. ಎಲ್ಲ ವಾಹನಗಳನ್ನು ಅಲ್ಲಿ ಮತ್ತೆ ಇಳಿಸಿ ಮತ್ತೆ ಅಲ್ಲಿರೋನ ಇಲ್ಲಿಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗಿದೆ. ಆದರೆ ನಾವು ಲಾಸ್ಟ್ ಟ್ರಿಪ್ ಆಗಿತ್ತು. ಆದರೆ ಗಾಡಿಗಳು ನೋಡಿದರೆ ಸಿಕ್ಕಾಪಟ್ಟೆ ಇದ್ವು. ನಮಗೆ ಟ್ರಿಪ್ ಸಿಗೋದು ತುಂಬ ಕಷ್ಟ ಆಯಿತು. ನೋಡಿ, ಇಷ್ಟು ಜನ ಇದ್ದಾರೆ. ಆ ಕಡೆಯಿಂದ ಬಂತು ಲಾಂಚ್. ಈಗ ಆ ಕಡೆ ಇದ್ದ ಲಾಂಚಲ್ಲಿರೋ ಕಾರ್ಗಳು ಗಾಡಿಗಳೆಲ್ಲ ಹೊರಟವು. ಇಲ್ಲಿರೋನ ಹಾಕಲಿಕ್ಕೆ ಶುರು ಮಾಡ್ತಾರೆ. ಆದರೆ ಏನು ಮಾಡೋದು ಅಂದರೆ ನಮ್ಮ ಗಾಡಿ ಸಿಕ್ಕಾಪಟ್ಟೆ ಹಿಂದೆ ಇತ್ತು. ಆ ಕಾರಣ ನಮಗೆ ಈ ಟ್ರಿಪ್ ಸಿಕ್ಕಿಲ್ಲ. ಇದಕ್ಕೆ ಟಾಟಾ ಹೇಳ್ತಾ ಇದ್ದೀವಿ. ಹಾಗೆ ಫುಲ್ಲು ರಶ್ ಇತ್ತು. ಲಾಸ್ಟ್ ಟ್ರಿಪ್ ಆಗಿರೋದ್ರಿಂದ ಡ್ಯೂಟಿ ಹೋದವರು ಬೇರೆ ಕಡೆ ಎಲ್ಲ ಹೋದವರು ಬಂದಿರ್ತಾರೆ. ಆದರೆ ಲಾಸ್ಟ್ ಟ್ರಿಪ್ ಆದ್ರೂ ತುಂಬ ವಾಹನಗಳಿದ್ರೆ ನೆಕ್ಸ್ಟ್ ಒಂದು ಟ್ರಿಪ್ಪು ಮಾಡಿ ಹೋಗ್ತಾರೆ. ಆದರೆ ಕಪ್ಪಾಗಿರುತ್ತೆ. ರಾತ್ರಿ ಆಗಿರೋದ್ರಿಂದ ಮುಂದೆ ಎಲ್ಲ ಕಾಣೋದಿಲ್ಲ ಅಂತ ಹೇಳಿ ಜಾಸ್ತಿ ಟ್ರಿಪ್ಪು ನೈಟ್ ಇರೋದಿಲ್ಲ. ಆದ್ರೂ ನಮಗೋಸ್ಕರ ಆದರೆ ಹಾಗೆ ಗಾಡಿಗಳು ತುಂಬ ಇದ್ವು, ಹಾಗಾಗಿ ಮಾಡಿದರು. ಈಗ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ನಾನು ವಿಡಿಯೋ ಮಾಡ್ಕೊಂಡು ಟಾಟಾ ಬಾಯ್ ಹೇಳ್ತಾ ಇದ್ದೀನಿ. ಅಷ್ಟೇ ಮಾಡೋಕ್ಕಾಗೋದು, ಮತ್ತೇನು ಮಾಡೋದು. ನಮಗೆ ಗೊತ್ತಿರೋರೆ, ಆದರೆ ತುಂಬ ಹೊತ್ತಿಂದ ಕಾಯ್ತಾ ಇದ್ದವರು ತುಂಬ ಜನ ಇದ್ರಲ್ವ. ಹಾಗಾಗಿ ನಾವು ಒತ್ತಾಯ ಮಾಡಲಿಲ್ಲ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳಿ. ಯಾಕೆ ಅಂದರೆ ನಾನು ಸ್ಕೂಲಿಗೆ ಹೋಗಿದ್ದು ಸಹ ಇದೇ ವಾಹನದಲ್ಲಿ, ಇದೇ ಲಾಂಚಿನಲ್ಲಿ. ಈ ಲಾಂಚಲ್ಲೇ 2-3 ವರ್ಷ ಸ್ಕೂಲಿಗೆ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಬಂದು ಸ್ಕೂಲಿಗೆ ಸಹ ಹೋಗ್ತಾ ಇದ್ವಿ. ಹಾಗಾಗಿ ಇಲ್ಲಿರೋರೆಲ್ಲ ನಮ್ಗೆ ಗೊತ್ತಿರೋರೆ. ನಮ್ಮೂರು ಕೂಡ ಇದೆ. ಹಸಿರುಮಕ್ಕಿ, ಇದು ಸಿಗಂದೂರಲ್ಲ. ಸಿಗಂದೂರು ಇದೇ ಇದರಲ್ಲೇ ಮೇಲ್ ಬರುತ್ತೆ, ಇದೇ ಹೊಳೆಯಲ್ಲೇ. ಇದು ಕೆಳಗಿರೋದು ಹಸಿರುಮಕ್ಕಿ ಲಾಂಚ್. ಸಿಗಂದೂರಲ್ಲಿ ಬ್ರಿಡ್ಜ್ ಓಪನ್ ಆಗಿದೆ. ಇಲ್ಲಿ ಇನ್ನೂ ಬ್ರಿಡ್ಜ್ ಆಗ್ತಾ ಇದೆ, ಇನ್ನೂ ಓಪನ್ ಆಗೋದು ಬಾಕಿ ಇದೆ. ನಮ್ಮನ್ನು ಬಿಟ್ಟು ಹೋದರೆ ಏನು, ಅಲ್ಲಿ ಇಲ್ಲಿ ಒಂದೊಂದು ಫೋಟೋ ತೆಕ್ಕೊಳ್ಳೋಕ್ಕೆ ಚೆನ್ನಾಗಾಯಿತು. ನೋಡಿ, ಎಷ್ಟು ವಿಶಾಲವಾಗಿದೆ, ಎಷ್ಟು ಸಂತೋಷ ಆಗತ್ತೆ ಅಂದರೆ ಇಲ್ಲಿರಲಿಕ್ಕೆ. ಯಾವುದೇ ಟೆನ್ಷನ್ ಇದ್ದರೂ ಇಲ್ಲಿ ಬಂದರೆ ಎಂಥ ಮನಸ್ಥಿತಿಯರು ಸರಿಯಾಗಿ ಹೋಗ್ತಾರೆ. ನೋಡಿ, ಹಾಗೆ ನಾವು ನಮ್ಮನ್ನು ಬಿಟ್ಟು ಹೋದರೆ ಏನು, ಫೋಟೋ ತೆಗಿಲಿಕ್ಕೆ ನಮಗೆ ಟೈಮ್ ಸಿಕ್ಕಾಯ್ತಲ್ವ. ಹಾಗಾಗಿ ಸೆಲ್ಫಿ ವಿಡಿಯೋ ಎಲ್ಲ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಅದು ಇದು ತಿಂದ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅಯ್ಯೋ, ಒಂದು 5 ನಿಮಿಷ ಅನ್ನೋದಕ್ಕೇ ಅಲ್ಲಿ ದಡದಲ್ಲಿ ಬಿಟ್ಟು ಮತ್ತೆ ಬಂತು ಲಾಂಚ್ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ. ಅಷ್ಟೊತ್ತಿಗೆ ನಮ್ಮ ಫೋಟೋಸ್ ವೀಡಿಯೋಸ್ ಮುಕ್ತಾಯ ಆಗ್ತಾ ಬಂದಿತ್ತು. ನೋಡಿ, ನನ್ನ ಮಕ್ಕಳು ಕೂಡ ಹಾಗೆ ನನ್ನ ಫ್ರೆಂಡು ಸಿಸ್ಟರ್ ಎಲ್ಲರೂ ಬಂದಿದ್ದರು. ಅವ್ರ ಜೊತೆನೂ ಸಹ ಫೋಟೋ ಎಲ್ಲ ತಕ್ಕೊಳ್ತಾ ಆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ಸಂಜೆ ಆಗ್ತಾ ಬಂದುಬಿಡ್ತು. ನೋಡಿ, ಸೂರ್ಯ ಎಲ್ಲ ಮುಳುಗಿ ಎಲ್ಲ ಕಡೆ ಕತ್ಲೆ ಆವರಿಸ್ಕೊಳ್ತಾ ಇತ್ತು. ಅಷ್ಟೊತ್ತಿಗೆ ನಮ್ಮ ಅಂಬಾರಿ ಬಂತು. ಅಂಬಾರಿ ಬರ್ತಾ ಇದೆ ಆ ಕಡೆಯಿಂದ. ನಮ್ಮ ಫೋಟೋಶೂಟ್ ಮಾತ್ರ ಮುಗ್ದಿಲ್ಲ. ಫೋಟೋಶೂಟ್ ಮುಗಿಸಿ ಅಂಬಾರಿ ಬರೋದು ಲೇಟ್ ಆದರೂ ಪರವಾಗಿಲ್ಲ. ಅಂಬಾರಿ ಅಂದರೆ ನಮ್ಮ ಲಾಂಚಿಗೆ ನಮ್ಗೆ ಅಂಬಾರಿ ಅಂತಲೇ ಹೇಳೋದು. ಅಂಬಾರಿ ಇನ್ನು ಸ್ವಲ್ಪ ದಿನದಲ್ಲಿ ಮಿಸ್ ಆಗುತ್ತೆ ಅನ್ನೋದೇ ನಮಗೆ ಸಿಕ್ಕಾಪಟ್ಟೆ ಬೇಜಾರಿನ ವಿಷಯ. ಅಂದರೆ ನನಗಂತೂ ನಿಜ ಈ ಸೇತುವೆ ಅವಶ್ಯಕತೆಯೇ ಇಲ್ಲ ಅನಿಸುತ್ತೆ. ಆದರೆ ಏನು ಮಾಡೋದು, ಇಲ್ಲಿರೋ ಸಿಚುವೇಶನ್ಗೆ, ಸ್ಕೂಲ್ಗೆ ಹೋಗೋರಿಗೆ, ಕೆಲಸಕ್ಕೆ ಹೋಗೋರಿಗೆ ಇಲ್ಲಿ ಲಾಂಚ್ ತುಂಬ ಅವಶ್ಯಕತೆ ಇದೆ. ಹಾಗೆ ಇಲ್ಲಿ ಹುಷಾರಿಲ್ಲದೆ ಇರೋರು, ಪ್ರೆಗ್ನೆಂಟ್ ಲೇಡೀಸ್, ಇವ್ರುಗಳಿಗೆ ಸಂಜೆ ಎಲ್ಲ ಹಾಸ್ಪಿಟಲ್ಗೆ ಹೋಗಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಸೇತುವೆ ಆಗಿದ್ದು ಒಳ್ಳೆಯದೇ, ಆದರೆ ಈ ಅಂಬಾರಿ ಮೂಲೆ ಕೂರತ್ತೆ ಅನ್ನೋದು ಒಂದೇ ಬೇಜಾರು ಅಷ್ಟೇ. ಸಿಗಂದೂರಲ್ಲೂ ಏನೇನೋ ಹೇಳಿದರು, ಪ್ರವಾಸೋದ್ಯಮ ಮಾಡ್ತೀವಿ ಹಾಗೆ ಹೀಗೆ ಅಂತ. ಆದರೆ ಏನೂ ಮಾಡಿಲ್ಲ. ಅಲ್ಲಿ 3-4-5 ಲಾಂಚು ಸೈಡಿಗೆ ಹಾಗೆ ಹಾಳು ಕೆಡಗಿದ್ದಾರೆ. ಅದನ್ನು ನೋಡಲಿಕ್ಕೆ ತುಂಬ ಬೇಜಾರಾಗುತ್ತೆ. ನೆಕ್ಸ್ಟ್ ಇದು ಹೀಗೆ ಆಗುತ್ತೆ ಅನ್ನೋದು ನನಗೆ ತುಂಬ ಬೇಜಾರಿನ ವಿಷಯ. ಇದನ್ನು ಪ್ರವಾಸೋದ್ಯಮ ಥರ ಮಾಡಿ ಡೈಲಿ ಓಡಾಡಲಿಕ್ಕೆ ಪ್ರವಾಸಿಗರಿಗೆ ಎಲ್ಲ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ನೋ ಆಸೆ. ಗೊತ್ತಿಲ್ಲ ಏನು ಮಾಡುತ್ತೋ ಸರ್ಕಾರ. ಆದ್ರೂ ನೋಡಿ, ಆ ಕಡೆಯಿಂದ ಜಾಸ್ತಿ ವಾಹನಗಳಿರಲಿಲ್ಲ. ಸಂಜೆ ಆಗ್ತಾ ಬಂದಿತ್ತಲ್ವ, ಕತ್ಲೆಯಲ್ಲಿ ಕರೆಕ್ಟಾಗಂತೂ ಕಾಣಿಸ್ತಾ ಇಲ್ಲ. ಒಂದು 4-5 ಇದ್ವು. ಅದನ್ನು ತಗೊಂಡು
ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬರ್ತಾ ಇದೆ. ಅದು ಸಂತೋಷನೇ ಬೇರೆ ಈ ಲಾಂಚಲ್ಲಿ ಹೋಗೋದು. ಮಳೆಗಾಲದೆಲ್ಲ ಸಿಕ್ಕಾಪಟ್ಟೆ ಪ್ರವಾಹ ಎಲ್ಲ ಇರೋದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿತ್ತು ಲಾಂಚ್. ಆದರೂ ನಮಗೇನು ಭಯ ಆಗ್ತಿರ್ಲಿಲ್ಲ, ಯಾಕೆ ಅಂದರೆ ನಮ್ಮ ಲಾಂಚ್ ಡ್ರೈವರ್ ನಮ್ಮ ಅಣ್ಣ ಸಿಕ್ಕಾಪಟ್ಟೆ ಪಂಟ್ರಿದ್ದಾರೆ ಲಾಂಚ್ ಓಡಿಸ್ಲಿಕ್ಕೆ. ಆಮೇಲೆ ಯಾವ ಪರಿಸ್ಥಿತಿಲಿ ಹೇಗೆ ತೊಗೊಂಡು ಹೋಗಬೇಕು ಅನ್ನೋದು ಸಹ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಮೇಲೆ ಹೋಗಿ ಒಂದೆರಡು ಫೋಟೋ ತೊಗೊಂಡು ಹಾಗೆ ನಮ್ಮ ಮನೆಗೆ ಹೊರಟ್ವಿ. ಮಾರಿ ಹೋದ್ವಿ. ಮತ್ತೆ ಒಂದು ಗೃಹ ಪ್ರವೇಶದ ಮನೆ ಇತ್ತು, ಅದಕ್ಕೋಸ್ಕರನೇ ನಮ್ಮ ಈ ಪಯಣ. ಹಾಗೆ ಜಾತ್ರೆಗೆ ಹೋದ್ಮೇಲೆ ನಮ್ಮ ಮನೆಯಲ್ಲಿ ಬಿಡ್ತಾರ ಬಳೆ ಇಡದೇ ಇದ್ದರೆ, ಹಾಗೆ ಮಕ್ಕಳಿಗೆ ನಮಗೆ ಬಳೆ ಇಡಿಸ್ಕೊಂಡು ಜಾತ್ರೆನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೋಡಿ ಮಕ್ಕಳು ಮಾತ್ರ ಫುಲ್ ಬೇಕು ಬಳೆ, ಕೈ ತುಂಬ ಬಳೆ ಬೇಕು ಅಂತ ಜಗಳ ಮಾಡೋದೆಲ್ಲ ಸರಿ, ಅದನ್ನೇನು ಇಟ್ಕೊಳ್ಳಲ್ಲ ಅವರು. ಹಾಗೆ ನಾನು ಬಳೆ ಇಟ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಬಳೆ ಇಡೋ ಆಂಟಿ ಹತ್ರ ಅದು ಇದು ಅಂತೇಳಿ ತಲೆ ತಿಂತಾಯಿದ್ದೆ. ಹಾಗೆ ಕಾಮಿಡಿ ಮಾಡ್ತಾಯಿದ್ದೆ, ಅವರು ನಗ್ತಾಯಿದ್ರು. ನಾನಂತೂ ಬಿಡಿ ಮಾತಾಡಿಸ್ತಾನೆ ಇರ್ತೀನಿ ಯಾರನ್ನು ಬೇಕಾದರೂ. ಹಾಗೆ ಕಾಮಿಡಿನೂ ಸಹ ಅವ್ರ ಹತ್ರ ಮಾಡ್ತಾಯಿದ್ದೆ. ಅವರು ಪಾಪ ನಗ್ತಾ ಇದ್ರು. ಅಲ್ಲ ಶುರುವಾಗಿದಷ್ಟೇ ಈಗ ವ್ಯಾಪಾರ. ಇವತ್ತು ಮುಗಿದಲ್ಲ ಇನ್ನು ಎಂತದ? ಇಲ್ಲ 3 ಗಂಟೆ ಮೇಲೆ ವ್ಯಾಪಾರ. ಜನ ವ್ಯಾಪಾರ ಎಲ್ಲ 3 ಗಂಟೆ ಮೇಲೆ ರಶ್ ಆಗ್ತಾರೆ. ಸ್ಟಿಕ್ಕರ್ಸ್ ಇದೆ ನೋಡ್ರಿ, ಕಲರ್ ಕಲರ್ದು ದೊಡ್ಡ ಬಳೆ ಇಡೋರ ಹತ್ರ ದುಡ್ಡು ಜಾಸ್ತಿ ಆಯಿತು, ಕಮ್ಮಿ ಮಾಡ್ಕೊಳ್ಳಿ ಅಂತೇಳಿ ಚರ್ಚೆ ಎಲ್ಲ ನಡೀತಾ ಇತ್ತು. ಆದರೆ ಅವರು ಅಲ್ಲಿ ಅಂಗಡಿ ಹಾಕ್ಕೊಂಡಿರೋದಕ್ಕೆ ಬಾಡಿಗೆ ಸಮೇತ ಕೊಡಬೇಕಲ್ವಾ. ಅಂಗಡಿಯಲ್ಲಿರೋ ರೇಟನ್ನು ನಮಗೆಲ್ಲಿ ಹಾಕ್ತಾರೆ, ಬಾಡಿಗೆನೂ ಸೇರಿ ಹಾಕ್ತಾ ಇರ್ತಾರೆ ಇಲ್ಲಿ. ಅದಕ್ಕಾಗಿ ಅವ್ರು ಹೇಳ್ತಾಯಿದ್ರು ನಾವು ಬಾಡಿಗೆ ಕೊಡಬೇಕು, ಅಲ್ಲಿಂದ ಬಂದಿದ್ದು ಗೀಟಲ್ಲ ನಮಗೆ ಅಂತೆಲ್ಲ ಹೇಳ್ತಾಯಿದ್ರು. ನಮಗೆ ಬಳೆ ಇಟ್ಟ ಆಯಿತು. ಸ್ವಲ್ಪ ಗಾಯ ಆಗಿತ್ತು, ಬಳೆ ತೆಗಿಲಿಕ್ಕೆ ಹೋಗಿ ಅದನ್ನೇ ಹೇಳ್ತಾಯಿದ್ರು, ಈ ಥರ ಗಾಯ ಮಾಡ್ಕೊಂಡಿದ್ದೀರಲ್ಲ ಅಂತ ಹೇಳಿ. ಅವರು ನಿಧಾನಕ್ಕೆ ಇಡ್ತಾಯಿದ್ರು ಬಳೆನ. ಮಾರಿ ಜಾತ್ರೆ ಅಲ್ವಾ, ಮಾರಮ್ಮನ ನೋಡ್ಲಿಕ್ಕೆ ಹೋದವರು ಬಳೆ ಇಡದೆ ಬರೋ ಹಾಗಿಲ್ಲ ಅಂಥೇಳಿ ನನಗೆ ಒತ್ತಾಯ ಮಾಡಿ ಬಳೆ ಬೇರೆ ಇಡಿಸ್ತಾಯಿದ್ರು. ಹಾಗೆಯೇ ನಾನು ಸುರ್ಕೊಂಡೆ 1 ಡಜನ್, ಆ ಕಡೆಗೆ 1 ಡಜನ್, ಈ ಕಡೆಗೆ 1 ಡಜನ್. ಬಳೆ ಇದ್ದರೆ ಚೆಂದ ಅಲ್ವಾ ಕೈಯಲ್ಲಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಎಲ್ಲರೂ ಫಂಕ್ಷನ್ಗೆ ಹೋಗುವಾಗ ಮ್ಯಾಚಿಂಗ್ ಮಾಡಲಿಕ್ಕೆ ಹೋಗಿ ಬಳೆ ತೆಗೆದು ಹಾಕೋದು ಜಾಸ್ತಿ. ವಿಡಿಯೋ ಮಾಡ್ತಾ ಇದ್ದಾರೆ ಸರಿ. ಕೈ ಬಿಟ್ಟು ನೋಡಿ ಎಷ್ಟು ದೊಡ್ಡ ದಪ್ಪ ಆಯ್ತು. ಕೈ ಬಿಟ್ಟನಲ್ಲ ಇಡೋತ್ತಿಗೆ ಇಡ್ಸ್ಕೊಡ್ಬೇಕಂತ ಇರ್ತೇವೆ. ಹೌದಾ? ಕೈ ಮೆತ್ತಕ್ಕಿದೆ. ನನ್ನ ಕೈ ಸಿಕ್ಕಾಪಟ್ಟೆ ಹಾರ್ಡು. ಇಲ್ಲಪ್ಪ ಸ್ಮೂತ್ ಇಲ್ಲ. ಯಾರು ಹೇಳಿದ? ಹೊಡ್ತ ತಿಂದರು ಯಾರು ಕೊಡಿ. ಜನ ಬರೋರೆಲ್ಲ ಬರ್ತಾನೇ ಇದ್ದರು. ಇಲ್ಲಿ 3 ದಿನ ಜಾತ್ರೆ ನಡೆಯುತ್ತೆ, 3 ದಿನವೂ ಹಾಗೆ ಜನ ಬರ್ತಾನೆ ಇರುತ್ತೆ. ಇಲ್ಲಿ ಆ ಕಡೆ ಈ ಕಡೆ ಸುತ್ತ ಹೊಳೆನೇ ಇರೋದ್ರಿಂದ ಯಾವ ಕಡೆನೂ ಜಾತ್ರೆ ಸಿಗೋದಿಲ್ಲ. ವರ್ಷಕ್ಕೆ ಇಲ್ಲೊಂದು ಕಡೆ ಆಗ್ತಿರುತ್ತೆ. ಹಾಗಾಗಿ ಇಲ್ಲಿರೋ ಸುತ್ತಮುತ್ತ ಹಳ್ಳಿಯವರು ಇಲ್ಲಿ ಬಂದು ದೇವರಿಗೆ ಹಣಕ ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿ ಹೋಗ್ತಾರೆ ಜಾತ್ರೆ ಮುಗಿಸ್ಕೊಂಡು. ನೋಡಿ ನಮ್ಮ ಚಿಕ್ಕ ಊರು ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಆಯಿತಾ. ಹಾಗೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಒಂದು ಫಂಕ್ಷನ್ ಊಟ ಇತ್ತು, ಗೃಹ ಪ್ರವೇಶದ ಮನೆ, ಅಲ್ಲಿಗೆ ಹೋಗಬೇಕಿತ್ತು. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗೋದು. ಹಾಗೆ ಅಲ್ಲೂ ಹೋದಾಗ ಸುಮ್ಮನೆ ಇರಲಿಕ್ಕಾಗುತ್ತಾ ನೋಡಿ, ನಾವು ಇಷ್ಟು ಜನ ಬಂದಿದ್ವಿ. ಹಾಗೆ ಒಂದು ಫೋಟೋ ತೊಗೊಂಡಿದ್ದೆ, ಹಾಕಿದ್ದೀನಿ. ಈಗ ನೆಕ್ಸ್ಟ್ ಗೃಹ ಪ್ರವೇಶದ ಮನೆ ಊಟಕ್ಕೆ. ಅಲ್ಲಿ ಎಲ್ಲ ನಾನು ವಿಡಿಯೋ ಕರೆಕ್ಟಾಗಿ ಮಾಡಿಲ್ಲ. ಅವ್ರ ಮನೆ ಮೇಲೆ ನಿಂತ್ಕೊಂಡು ನೋಡಿ, ಸುತ್ತ ಕಾಡೆ ಇದೆ, ಇಲ್ಲೆಲ್ಲ ಹೊಳೆ ಬರುತ್ತೆ. ಹೊಳೆ ಬಂದಾಗ ಸುತ್ತ ಹೊಳೆ ಮಧ್ಯೆ ಮನೆ ಇರುತ್ತೆ. ಇಲ್ಲಿ ಎಲ್ಲ ಕಡೆ ಹಾಗೆ ಅಲ್ಲೊಂದು ಇಲ್ಲೊಂದು ಮನೆ ಇರುತ್ತೆ ನೋಡಿ. ಅಲ್ಲಿ ಇಲ್ಲಿ ಒಂದೊಂದು ಫೋಟೋ ತೆಗ್ಕೊಳ್ಳೋದು ಮಾತ್ರ ಬಿಡಲ್ಲ ನಾವು ಹೆಣ್ಮಕ್ಳು. ಎಲ್ಲಿ ಸಿಕ್ಕಲ್ಲಿ ಬೇಕಾದರೂ ಫೋಟೋ ಫೋಟೋ ಫೋಟೋ. ಹಾಗೆ ಊಟ ಸ್ಟಾರ್ಟ್. ನಮ್ಮ ಮಾವ ನೋಡಿ ಈ ಹೇಳ್ತಾ ನೆಕ್ಸ್ಟ್ ಊಟದ ಮನೆ ನಿಮ್ಮದೇ ಅಂತೆ ಅವಳು ಹೇಳಿದ್ಲು. ಪಾಸ್ ಕೊಡ್ಬೇಡ್ರಿ, ಪಾಸ್ ಕೊಡೋರು ನೋಡಲಿ. ನಮ್ಮ ಫ್ಯಾಮಿಲಿ ಉಂಟಪ್ಪ ತಕಡೆ. ಈಗ ನಮ್ಮ ಫ್ಯಾಮಿಲಿ ಉಂಟು ತಕಡೆ. ಮಾಮ ಹೇಳ ಅಂತ ಹೇಳ್ತಿ ಹೇಳ. ಹೇಳ
ಹೇಳ್ರಿ. ನೆಕ್ಸ್ಟ್ ಮದುವೆ ಮನೆ, ನೆಕ್ಸ್ಟ್ ಮದುವೆ ಮನೆ, ನೆಕ್ಸ್ಟ್ ಮದುವೆ ನೆಕ್ಸ್ಟ್ ಮದುವೆ ಮನೆ ನೆಕ್ಸ್ಟ್ ನಮ್ಮ ಮಾವನ ಮದುವೆ ಎಲ್ಲರೂ ಕುಟುಂಬ ಸಮೇತ ಸಗುಡ. ನನ್ನ ಮಾವ ನೋಡಿದ್ರೆ ಎಲ್ಲ ಬನ್ನಿ. ಹಾಂ ಮುಂದೆ ಮಾತಾಡ್ರಿ, ಮುಂದೆ ಮಾತಾಡಿ. ಹೌದು ಪಲಾವ್ ಸಕ್ಕತ್ತಾಗಿತ್ತು. ಹಾಂ ನೆಕ್ಸ್ಟ್ ಮದುವೆ ಮನೆಗೆ ಇದೇ ಅಡುಗೆ ಆಗ್ಬೇಕು ಅಂತ. ಚೀಪ್ ಅಂಡ್ ಬೆಸ್ಟ್ ಆಗಿ ಇವನೇ ಮಾಡೋಣ. ಊಟ ಎಲ್ಲ ಮುಗಿಸ್ಕೊಂಡು ಹಡೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್. ಮತ್ತೆ ಅದೇ ಲಾಂಚ್ ಮೇಲೆ ಮತ್ತೆ ಬರಬೇಕು ನೋಡಿ. ನಾವು ಹೋಗಬೇಕು ಅಂದರು ಇದೇ ಲಾಂಚ್, ಬರಬೇಕು ಅಂದರು ಇದೇ ಲಾಂಚ್. ಮತ್ತು ನಮ್ಮ ಪಯಣ ಶುರು. ಹಾಗೆ ನಾವೀಗ ಮನೆಗೆ ಹೋಗೋ ಟೈಮ್. ಮತ್ತು ಮಾರನೇ ದಿನ ಸಂಜೆದಿದ್ದು ಅದೇ ಟೈಮ್, ಆದರೆ ಸ್ವಲ್ಪ ಬೇಗ ಬಂದಿದ್ವಿ. ಈಗ ಯಾಕೆಂದರೆ ರಶ್ ಇದ್ದರೆ ಲಾಂಚ್ ಸಿಗೋದಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗ ಬಂದು ಮುಗಿಸ್ಕೊಂಡು ಹೊರಟೆ. ಎಲ್ಲರೂ ಹೊರಟಿದ್ದೀವಿ. ಲಾಂಚಲ್ಲಿ ಆ ಕಡೆಯಿಂದ ಎಲ್ಲ ವಾಹನಗಳು ಇಳಿತಾ ಇದ್ವಿ, ಈ ಕಡೆಯವರು ಹಾಕ್ತಾ ಇದ್ದಾರೆ. ಮಾತು ಮೊನ್ನೆ ಮೆಟ್ಟಿಡ ಎಂತಕ್ಕೆ ಬಂದೆ ಇಲ್ಲಿ? ಲಾಂಚಲ್ಲಿ ಇಂಜಿನ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಇದೇ ಯಾಕೋ ರೂಮ್ ಬಾಗಿಲು ತೆಗೆದಿದ್ರು, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ತೆಗಿಯೋದಿಲ್ಲ, ಡೀಸೆಲ್ಲು ಎಲ್ಲ ಇಲ್ಲಿ ಇರುತ್ತೆ. ಅದೇ ಬಾಗಿಲು ತೆಗೆದಿದೆ. ಅಲ್ಲಿ ಒಂದು ಸಣ್ಣ ವಿಡಿಯೋ ಮಾಡಿದ್ದೆ. ಹಾಗೆ ಇನ್ನು ಕೆಲವೇ ದಿನದಲ್ಲಿ ಈ ರೀತಿ ಹೋಗೋ ಭಾಗ್ಯ ಎಲ್ಲ ಮಿಸ್ ಮಾಡ್ಕೊಳ್ತೀವಿ. ಮೇಲೆ ನಿಂತ್ಕೊಂಡು ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಜ್ಜರು. ನಮ್ಮ ಕಾಲದಲ್ಲೆಲ್ಲ ಇದೆ ದೊಡ್ಡ ಅಂಬಾರಿ, ಇದಿಲ್ಲದೆ ನಮ್ಮ ಜನ ನಡೀತಿರ್ಲಿಲ್ಲ. ಇನ್ನು ನಮಗೆ ಇನ್ನೂ ಇದರ ಭಾಗ್ಯ ಇಲ್ಲ, ಇನ್ನು ಸೇತುವೆ ಭಾಗ್ಯ ಅಂತ ಯೋಚನೆ ಬೇರೆ ಮಾಡ್ತಾ ಇದ್ದಾರೆ ಮೇಲೆ ಹೋಗಿರೋ ಅಜ್ಜಂದಿರು. ನೋಡಿ ಸೇತುವೆ ಎಲ್ಲ ರೆಡಿಯಾಗಿದೆ. ಇನ್ನು ಸ್ವಲ್ಪ ದಿನ ಆದ ತಕ್ಷಣ ಓಪನಿಂಗ್. ಇನ್ನೊಂದು 4-5 ತಿಂಗಳಲ್ಲಿ 2-3 ಈ ರೀತಿಯ ಮಾಡೋದು ಬಾಕಿ ಇದೆಯಂತೆ. ಅದೇನಂತ ನಂಗೆ ಹೇಳಿಕ್ಕೆ ಬರೋದಿಲ್ಲ. ಅದು ಆದ ತಕ್ಷಣವೇ ಓಪನ್ ಆಗತ್ತೆ. ಆಮೇಲೆ ಲಾಂಚ್ ಇರೋದಿಲ್ಲ ನೋಡಿ, ಅಲ್ಲೆಲ್ಲ ಓಪನ್ ಇದೆ 1-2 ಕಡೆ. ಅದೇ ರೀತಿ ಅದಾದ ದಿನವೇ ಕ್ಲೋಸ್. ಓಕೆ, ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮೂಲಕ ಹೇಳಿ. ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್ ಆಲ್.